ಸೋಷಿಯಲ್ ಮೀಡಿಯಾದಲ್ಲಿ ಖ್ಯಾತ ಉದ್ಯಮಿಗೆ ಗಾಳ ಹಾಕಿದಂತಹ ವಂಚಕರು ಆ ಉದ್ಯಮಿಗೆ ಕೋಟಿ ಕೋಟಿ ರೂಪಾಯಿ ವಂಚಿಸಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಖ್ಯಾತ ಉದ್ಯಮಿ ಹರಿಪಾಲ್ ಸಿಂಗ್ ಒಬೇರಾಯ್ಗೆ ರಿಯಾಯಿತಿ ದರದಲ್ಲಿ ಷೇರುಗಳನ್ನು ನೀಡೋದಾಗಿ ನಂಬಿಸಿ ಬರೋಬ್ಬರಿ 6 ಕೋಟಿ ಹಣ ಪಡೆದು ಮೋಸ ಮಾಡಿದ್ದಾರೆ. ಕಳೆದ 2 ತಿಂಗಳ ಹಿಂದೆ ಫೇಸ್ಬುಕ್ ಮೂಲಕ ಪರಿಚಯಿಸಿಕೊಂಡ ಅಪರಿಚಿತರು ನಂತರ ವಾಟ್ಸಪ್ ಮೂಲಕ ಸಂಪರ್ಕಕ್ಕೆ ಬಂದಿದ್ದರು. ನಮ್ಮ ಕಂಪನಿ ಷೇರುಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವುದಾಗಿ ಉದ್ಯಮಿಗೆ ನಂಬಿಸಿದರು. ಅದರಂತೆ ಉದ್ಯಮಿ ಹರಿಪಾಲ್ ಸಿಂಗ್ ಒಬೇರಾಯ್ ಕಳೆದ 2 ತಿಂಗಳಲ್ಲಿ ಹಂತವಾಗಿ 6 ಕೋಟಿ 1 ಲಕ್ಷ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಷೇರು ನೀಡೋದು ತಡವಾದ ಕಾರಣ ಅನುಮಾನಗೊಂಡ ಉದ್ಯಮಿ ಪರಿಶೀಲನೆ ನಡೆಸಿದಾಗ ಅದು ನಕಲಿ ಅನ್ನೋದು ಗೊತ್ತಾಗಿದೆ. ಸೆಂಟ್ರಲ್ ಸೆನ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ನಕಲಿ ನಂಬರ್ ಪ್ಲೇಟ್ ಮತ್ತು ನಕಲಿ ಫಾಸ್ಟ್ಯಾಗ್ ಅನ್ನು ಬಳಸಿ ಕೃತ್ಯವನ್ನು ಎಸಗಿರ್ತಕ್ಕಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದರಿಂದ ಅಸಲಿ ಮಾಲೀಕನಿಗೆ ಫೈನ್ ಬರೆ ಬೀಳ್ತಾ ಇದೆ. ನಂಜುಂಡಯ್ಯ ಎಂಬುವರ ಕಾರು ಹೈದರಾಬಾದ್ಗೆ ಹೋಗೇ ಇರಲಿಲ್ಲ. ಆದರೆ ಅತಿ ವೇಗದ ಚಾಲನೆ ಅಂತ ಹೈದರಾಬಾದ್ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟೋಲ್ಗಳಲ್ಲಿ ಕಟ್ಟಾದ ಹಣ ಕೂಡ ನಂಜುಂಡಯ್ಯ ಅವರ ಅಕೌಂಟಿಂದನೇ ಕಟ್ಟಾಗ್ತಾ ಇತ್ತು. ಬೆಂಗಳೂರು ಟ್ರಾಫಿಕ್ ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡಿದಾಗ ವೈಲೇಷನ್ ಆಗಿರೋದು ಕಂಡುಬಂತು. ನಕಲಿ ನಂಬರ್ ಪ್ಲೇಟ್ ಬಗ್ಗೆ ಈ ಹಿಂದೆ ಕೂಡ ದೂರು ದಾಖಲಾಗಿತ್ತು. ಆದರೆ ಫಾಸ್ಟ್ಯಾಗ್ ಹೇಗೆ ನಕಲಿ ಮಾಡಲಾಗುತ್ತೆ ಅನ್ನೋದು ಈಗ ಪೊಲೀಸರಿಗೆ ತಲೆನೋವಾಗಿದೆ. ಈ ಸಂಬಂಧ ಬಾಣಸ್ವಾಡಿ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಫಾಸ್ಟ್ಯಾಗ್ ಹಾಗೂ ನಂಬರ್ ಪ್ಲೇಟ್ ನಕಲು ಮಾಡಿರೋರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ.